ಇಡೋಣ ಅಂತ ಹೋಗ್ತಾ ಇದ್ದೀವಿ. ಹೌದಾ? ಎಲ್ಲ ಸ್ನಾನ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಬನ್ನಿ ದೇವಸ್ಥಾನ ತೋರಿಸ್ತೀವಿ. ನೀವು ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಗುರು ರಾಘವೇಂದ್ರ ನೀವು ಚೆನ್ನಾಗಿ ರೆಡಿಯಾಗಿ ರಾಘವೇಂದ್ರ ಅವರ ಆಶೀರ್ವಾದ ನಿಮ್ಮ ಮೇಲಿರಲಿ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯಶೋದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇದೇ ನಮ್ಮನೆ ಕಾಫಿ ತೋಟ. ಅದಕ್ಕೆ ಕೇಳ್ತಾರೆ ನಿಮಗೆ ನಾನು 5 ವರ್ಷಕ್ಕೆ ಬಂದು ಇನ್ನೂ ಜಾಸ್ತಿ ಆಯ್ತು. ಮುಖಕ್ಕೆಲ್ಲ ಹಚ್ಕ. ಚೇತಣ್ಣು ನೋಡಿ ವೇಸ್ಟ್ ಆಗ್ಬಾರ್ದು ಅಂತ ಮುಖಕ್ಕೆಲ್ಲ ಹಚ್ಕೊಳ್ತಿರೋದ. ಕಪ್ಪು ಕಾಣ್ತೀವಿ, ಚೂರು ಬೆಳ್ಳಗಾಗ್ಲಿ ಅಂತ. ಕಪ್ಪು ಕಾಣ್ತೀವಿ. ಬಾಡಿ ಲೋಷನ್ ಹಚ್ಚಿರಂಗೆಯ, ಬಾಡಿ ಲೋಷನ್ ಹಚ್ಚಿರಂಗೆಯ. ಆಯಿಲ್ ಕಂಟೆಂಟ್ ಇರುತ್ತೆ. ಬಾಡಿ ಲೋಷನ್ ಮಾಡೋದು ಏನು ಹೇಳು? ಒಂದಿಕೊಬ್ಬ ಬೇಗ ಕೀ ತಗೊಂಡ್ರಾ? ಇಲ್ಲಿ ನೈನಕ್ಕನ ಹತ್ರ ಜೋಬಿತ್ತು ಕುಡ್ಕಿ ಇಲ್ಲ. ಒಂದು ಜೋಬಿತ ನನಗೆ ಗೊತ್ತೇ ಇಲ್ಲ. ನಾನು ಇವಾಗ ನೋಡಿದೆ. ಕೊಡು. ನಾವು ಮಂತ್ರಾಲಯಕ್ಕೆ ಬಂದಾಗ 5:30 ಆಗಿತ್ತು. ಇವಾಗ ರೂಮ್ ಮಾಡ್ಕೊಂಡು ಸ್ನಾನ ಎಲ್ಲ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ 8 ಗಂಟೆಗೆ ಹೊರಟ್ವಿ ದೇವಸ್ಥಾನಕ್ಕೆ. ಇವಾಗ ದೇವಸ್ಥಾನದ ಒಳಗಡೆ 8 ಗಂಟೆಗೆ ಹೋಗ್ತೀವಿ ಕರೆಕ್ಟಾಗಿ. ಹೊರಗಡೆ ಬರೋಷ್ಟೊಳಗೆ ಇಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನೋಡೋಣ ಎಷ್ಟು ಗಂಟೆಗೆ ಬರ್ತೀವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಂತ. ನಾವು ಫಸ್ಟ್ ಇಟ್ಕೊಂಡ್ಬಿಡ್ಬೇಕು ಅದಕ್ಕೆ ಅಲ್ವಾ? ನಮಗೆ ಗೊತ್ತು ಹಿಂಗೆ ಅಂತವ. ನಾನು ಸುಮ್ಮನೆ ಇಡ್ತಾರೇನೋ ಆ ಥರ ಅಂತ ಅನ್ಕೊಳ್ಳೋದು. 50 ರೂಪಾಯಿ ಒಬ್ರಿಗೆ 50 ರೂಪಾಯಿ ಅಂತೆ. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಕರೆಕ್ಟಾಗಿ 8 ಗಂಟೆ ಹತ್ರ ಆಗಿದೆ. ಇನ್ನೂ 8 ಗಂಟೆ ಆಗಿಲ್ಲ. ಮನಸ್ಸಿಗೇನೋ ಒಂಥರ ನೆಮ್ಮದಿ ಅನಿಸುತ್ತೆ. ಎಷ್ಟು ವಿಶಾಲವಾಗಿದೆ ಅಂತ ಅಂದರೆ ನೋಡೋಕ್ಕೆ ಖುಷಿಯಾಗುತ್ತೆ. ತುಂಬ ದಿನದಿಂದ ಅಂದ್ಕೊಂಡಿದ್ದು ಮಂತ್ರಾಲಯಕ್ಕೆ ಹೋಗಬೇಕು ಅಂತ, ಹೋಗೋಕ್ಕಾಗಿರಲಿಲ್ಲ. ಹೋಗಬೇಕು ಅಂತ ಅಂದ್ಕೊಂಡು ಇವಾಗ ಬಂದಿದ್ದೀವಿ. ನಮ್ಮ ಆಸೆ ಇವಾಗ ಈಡೇರಿದೆ. ಅಷ್ಟೊಂದು ರಶ್ಶು ಇಲ್ಲ. ಕ್ಯೂವಲ್ಲಿ ನಿಂತ್ಕೊಂಡಾಗ ನೋಡಿದ್ವಲ್ಲ, ಅಷ್ಟೊಂದು ರಶ್ ಇಲ್ಲ. ಬೇರೆ ದಿನ ಏನೋ ಗೊತ್ತಿಲ್ಲ. ಚೆನ್ನಾಗಿ ಬೇಡ್ಕದೀಪು. ಏನಕ್ಕ ಇಲ್ಲಿ ಹೋದ್ರಾ? ಫೈನಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಕರೆಕ್ಟಾಗಿ ಅರ್ಧ ಗಂಟೆಗೆ ಹೊರಗಡೆ ಬಂದಿದ್ದೀವಿ. 8 ಗಂಟೆಗೆ ಹೋದ್ವಿ. ಕರೆಕ್ಟಾಗಿ 8:15 ಹೊರಗಡೆನೇ ಇದ್ದೀವಿ. ತಿಂಡಿ ತಿನ್ನಕ್ಕೆ ಹೋಗ್ಬೇಕು. ತುಂಬ ಹೊಟ್ಟೆ ತಿನ್ನೋದಂತೆ. ಚಿತ್ರಾನ್ನ ತಿನ್ನೋದ ತಾನೆ? ಚೆನ್ನಾಯ್ತಾ? ಟೊಮೆಟೊ ಇದು ಜಾಸ್ತಿ ಹಾಕಿಲ್ಲ ಅಲ್ವಾ?
ಇವಾಗ ರಾತ್ರಿ 7 ಗಂಟೆ ಆಗಿದೆ. ಬಸ್ ಬುಕ್ ಆಗಿರೋದು 9 ಗಂಟೆಗೆ. ಹಂಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಬಂದ್ವಿ. ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಹಸಿತಾಯಿತ್ತು. ಬಸ್ ಬರೋಷ್ಟರೊಳಗೆ ಒಂದು ಸಲ ಊಟ ಮಾಡ್ಕೊಂಡು ಹಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ದೇವಸ್ಥಾನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಇನ್ನು ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ. ಹಂಗಾಗಿ ಮತ್ತೆ ಇನ್ನೊಂದು ಸಲ ನೋಡೋಣ, ನೈಟ್ ಹೆಂಗೆ ಕಾಣುತ್ತೆ ಅಂತ ಬಂದಿದ್ದೀವಿ, ನೋಡೋಣ ಅಂತ. ಊಟ ಮಾಡ್ಕೊಂಡು ಹೋಗ್ಬೇಕು ಇವಾಗ ದೇವಸ್ಥಾನದ ಹತ್ರ. ಬೆಳಗ್ಗೆ 11 ಗಂಟೆಲಿ ತಿಂಡಿ ತಿಂದಿರೋದು, ಇವಾಗ ಬಂದಿದ್ದೀವಿ 7 ಗಂಟೆಗೆ ಊಟ ಮಾಡೋಕ್ಕೆ. ಒಂದೇ ಸಾಕದಂತೆ. ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ ಅನಿಸುತ್ತೆ, ಗಮ್ಮಂತೈತೆ. ದೊಡ್ಡದಾ? ಅದು ಬೇರೆನಾ? ಮೇಡಮ್ ರೆಡಿಮೇಡಾ? ಊಟ ಎಲ್ಲ ಮುಗೀತು ಇವಾಗ. ಆದರೂ ನಮ್ಮ ಸೈಡ್ ಊಟ ಇದ್ದಂಗೆ ಇರಲ್ಲ, ಏನೋ ಒಂಥರ ತಿನ್ನಕ್ಕೆ ಬೇಜಾರು. ಊಟ ಎಲ್ಲ ಮುಗಿಸ್ಬಿಟ್ಟು ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೈಟು ತುಂಬ ಚೆನ್ನಾಗಿ ಕಾಣುತ್ತೆ. ಆ ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನಾವು ಎಷ್ಟು ದಿನದಿಂದ ಬರಬೇಕು ಅಂತ ಅಂದ್ಕೊಂಡ್ರು ಬರೋಕ್ಕಾಗಿರಲಿಲ್ಲ. ಆದರೆ ಇಲ್ಲೇ ಒಂದು ದಿನ ಪೂರ್ತಿ ಕಳೆದಿದ್ದೀವಿ. ಮತ್ತೆ ರಾಯರನ್ನ ನೋಡೋ ಅದೃಷ್ಟ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅದೃಷ್ಟ ಬಂದಾಗ ಮತ್ತೆ ಇನ್ನೊಂದು ಸಲ ಬಂದುಬಿಟ್ಟು ಹೋಗೋದು. ಬರಬೇಕಾದ್ರೆ ಸ್ಲೀಪಿಂಗ್ ಕೋಚ್ ಬಸ್ಸು ಅಂತ ಬುಕ್ ಮಾಡಿದರು, ಕೂತ್ಕೊಂಡು ಬಂದ್ವಿ ಬರಬೇಕಾದ್ರೆ. ಅದಕ್ಕೆ ಇವಾಗ ನಯನಕ್ಕನ ಚೇತನೂ ಸ್ಲೀಪಿಂಗ್ ಕೋಚ್ ಬಸ್ಸಲ್ಲೇ ಹೋಗಬೇಕು ಅಂತ ನೋಡಿಬಿಟ್ಟು ಬುಕ್ ಮಾಡಿದ್ದಾರೆ. ನಾನಂತೂ ಸ್ಲೀಪಿಂಗ್ ಕೋಚ್ ಬಸ್ಸಲ್ಲಿದೆ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮೊನ್ನೆ ಬರ್ಬೇಕಾದ್ರೆ ಕೆಳಗಡೆ ಕೂತ್ಕೊಂಡು ಬಂದಿದ್ವಿ, ಇವತ್ತು ಟಾಪಲ್ಲಿ ಹೋಗ್ತಾ ಇದ್ದೀವಿ. ಒಂದು ಪೂಜೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನೈಟ್ 9 ಗಂಟೆಗೆ ಬಸ್ ಬುಕ್ ಆಗಿತ್ತು. ಆಗ ಮತ್ತೆ ನಮ್ಮ ಹಾಸನ್ಗೆ ಮತ್ತೆ ರಿಟರ್ನ್ ಆಗ್ತಾಯಿದ್ದೀವಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.